Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಆಫ್ ಫಸ್ಟ್ ಸೆಮ್ ಆ್ಯಸ್ ಪರ್ SCP ಪ್ರಕಾರ ಯಾವುದು ಅಂದರೆ ಪೆಂಟಯ್ಯನ ಅಂಗಿ ಅಂತ. ಇದನ್ನು ಬರೆದಿರೋರು ಬಂದುಬಿಟ್ಟು KV ತಿರುಮಲೇಶ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬ್ರಾಗಿದೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಉನ್ಕಿಂತ ಚೆಕ್ಔಟಾಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಈ ಪೊಯಮ್ಗೆ ಯಾಕೆ ಪೆಂಟಯ್ಯನ ಅಂಗಿ ಅಂತ ಹೆಸರಿಟ್ಟಿದ್ದಾರೆ ಅಂದರೆ, ಈ ಪೊಯಮಲ್ಲಿ ಪೆಂಟಯ್ಯನ ಅಂದರೆ ಒಂದು ವ್ಯಕ್ತಿ ಬಗ್ಗೆ, ಅವನು ತೊಡ್ಸ್ಕೊಂಡಿರೋ ಅಂದರೆ ಅವನು ಹಾಕ್ಕೊಂಡಿರೋ ಬಟ್ಟೆ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತಾರೆ ಕವಿ. ಆ್ಯಂಡ್ ಈ ಪೊಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬಂದ್ಬಿಡೋಣ. ಯಾರ್ದು ಅಂದರೆ KV ತಿರುಮಲೇಶ ಅವ್ರದ್ದು. ಇವರು ಬಂದ್ಬಿಟ್ಟು ಕನ್ನಡ ಬಹುಮುಖ್ಯ ವಿದ್ವಾಂಸಕರು, ವಿಮರ್ಶಕರು, ಭಾಷೆ ವಿಜ್ಞಾನಿಗಳು ಆದಂತಹ KV ತಿರುಮಲೇಶನವರು ಬಹುಮುಖ್ಯ ಪ್ರತಿಭೆ ಉಳ್ಳವರಾಗಿರ್ತಾರೆ. ಇವರು ಬಂದ್ಬಿಟ್ಟು ಕಾಸರಗೋಡಿನ ಕಾರಟ್ಕದಲ್ಲಿ 1940ನಲ್ಲಿ ಇವರು ಜನನವನ್ನು ಹೊಂದಿರ್ತಾರೆ. ಮತ್ತು ಇವರು ಅವ್ರ ಬಾಲ್ಯವನ್ನೆಲ್ಲ ಸಹ ಕಾರಟ್ಕದಲ್ಲೇ ಕಳೆದಿರ್ತಾರೆ. ಮತ್ತು ಇವ್ರಿಗೆ ಪ್ರಶಸ್ತಿಗಳು ಸಹ ಲಭಿಸಿದೆ. ಯಾವುದು ಅಂದರೆ ಭಾಷೆಯ ಕಾವ್ಯ ಕೃತಿಗೆ ಇವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಸಹ ಇವ್ರಿಗೆ ಲಭಿಸಿದೆ. ಇದಾಗಿರುತ್ತೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ. ಆ್ಯಂಡ್ ಡೈರೆಕ್ಟ್ಗೆ ಪೊಯಮ್ಗೆ ಹೋಗೋಣ. ಪೊಯಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾದ್ರೂ ಕನ್ನಡ ನೋಟ್ಸ್ ಬೇಕು, ಪೊಯಮ್ ಲೆಸನ್ ಆ್ಯಂಡ್ ನಾಟಕ ಸಹ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ನಿಮಗೆ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನು ಪೇ ಮಾಡಿದ್ರೆ ಸಾಕು. ಅಕಸ್ಮಾತ್ ನಿಮಗೆ ಈ ಸಬ್ಜೆಕ್ಟ್ ಅಂತ ಅಲ್ಲ, ಪ್ರತಿಯೊಂದು ಫಸ್ಟ್ ಸೆಮ್ ಆ್ಯಸ್ ಪರ್ SCP ಪ್ರಕಾರ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕಾದರೂ ಸಹ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಆ ಇನ್ಸ್ಟಾ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಮ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಆ್ಯಂಡ್ ಓಕೆ, ಡೈರೆಕ್ಟ್ ನಾವು ಪೊಯಮ್ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಇದ್ದಿಲ ಅಂಗಡಿಯಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಚಾರ್ಕೋಲ್ ಅಂದರೆ ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂದರೆ ಗೊತ್ತಿಲ್ಲ, ಕನ್ನಡದಲ್ಲಿ ಏನಂತಾರೆ ಅಂತ. ಆದರೆ ಇಂಗ್ಲೀಷಲ್ಲಿ ಚಾರ್ಕೋಲ್ ಅಂದರೆ ಕರಿ, ಕನ್ನಡದಲ್ಲಿ ಕರಿ ಅಂತಾರೆ. ಆ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ. ಯಾರು ಅಂದರೆ ಪೊಯಮಲ್ಲೇ ಹೇಳ್ದ ಪ್ರಕಾರ ಅವನು ಪೆಂಟಯ್ಯ ಆಗಿರ್ತಾನೆ. ಅವನು ಕೆಲಸ ಮಾಡ್ತಿದ್ದಾನೆ. ಅವನ ಹತ್ರ ಇರೋದು ಒಂದೇ ಒಂದು ಅಂಗಿ ಆಗಿರುತ್ತೆ, ಅಂದರೆ ಒಂದೇ ಒಂದು ಬಟ್ಟೆ ಆಗಿರುತ್ತೆ. ಆ ಬಟ್ಟೆನ ಅವನು ಪ್ರತಿನಿತ್ಯ ಆ ಬಟ್ಟೆಯನ್ನೇ ಧರಿಸ್ತಿರ್ತಾನೆ. ಯಾವಾಗ ಅಂದರೆ ಅಂಗಡಿಯಲ್ಲಿ ಕೆಲಸ ಮಾಡೋವಾಗಲೂ ಅಷ್ಟೇ, ಮನೆಯಲ್ಲಿ ಅಂದರೆ ಬೇರೆಯವ್ರ ಮನೆಗೆ ಇದ್ಲು ಕೊಡೋಕೋದ ಅಂದರೆ ಚಾರ್ಕೋಲ್ ಕೊಡೋಕೆ ಹೋಗೋಗು ಅಷ್ಟೇ, ಮತ್ತು ಪ್ರತಿ ರಾತ್ರಿ ಮಲಗೋಗೋ ಅಷ್ಟೇ, ಮತ್ತು ಪೇಟೆಗೆ ಹೋಗುವ ಸಮಯದಲ್ಲೂ ಅಷ್ಟೇ ಪ್ರತಿದಿನ ಅದೊಂದೇ ಅಂಗಿಯನ್ನು ಧರಿಸ್ಕೊಂಡಿರ್ತಾನೆ. ಆದ್ದರಿಂದ ಅವನ ಅಂಗಿ ಯಾವ ಥರ ಆಗಿರುತ್ತೆ ಅಂದರೆ, ಇವಾಗ ಮೋರಿದಲ್ಲಿ ಬಟ್ಟೆನ ಅದ್ದಿ ಎತ್ತಿದ್ರೆ ಹೆಂಗೆ ಕರ್ರಗ ಒಂಥರ ಆಗಿರುತ್ತಲ್ಲ, ಅದೇ ರೀತಿ ಅವನ ಬಟ್ಟೆ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಅಂದರೆ ಅವನ ಅಂಗಿ ಆ ರೀತಿ ಆಗೋಕ್ಕೆ ಕಾರಣ ಏನು ಅಂದರೆ, ಅವನ ಅಂಗಡಿಯಲ್ಲಿ ಮಾಡುವ ಕೆಲಸ ಮತ್ತು ಅವನ ಬಡತನ ಆ ಅಂಗಿ ಆ ರೀತಿ ಆಗೋಕ್ಕೆ ರೀಸನ್ ಆಗಿರುತ್ತೆ. ಯಾಕಂದರೆ ಅವ್ನು ಬಡವನಾಗಿರ್ತಾನೆ, ಅವನ ಹತ್ರ ಬೇರೆ ತಗೊಳಕ್ಕೆ ಕಾಸಿರಲ್ಲ. ಸೊ ಅವನ ಅಂಗಡಿ ಮತ್ತು ಅವನ ಬಡತನ ಪರಿಸ್ಥಿತಿ ಅವನ ಅಂಗಿಗೆ ಆ ರೀತಿ ಆಗೋಕ್ಕೆ ಕಾರಣ ಅಂತ ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಅವನಿಗೆ ಪ್ರತಿನಿತ್ಯ ಅಂದರೆ ಪೆಂಟಯ್ಯನಿಗೆ ಪ್ರತಿನಿತ್ಯ ಅಂಗಡಿಯಲ್ಲಿ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ ಅಂತೆ. ಪೆಂಟಯ್ಯನು ಅನ್ಕೊತಾನೆ ಹೊಸದೊಂದು ಅಂಗಿ ತಗೊಂಡು ಎಲ್ಲಾದರೂ ನಾನು ಹೊರಗೆ ಹೋಗ್ಬಿಟ್ಟು ಬರಬೇಕು ಓಡಾಡಿಕೊಂಡು ಅನ್ನೋ ಆಸೆ ಅವನಿಗಿರುತ್ತಂತೆ. ಆಗ ಅವನು ನಿರ್ಧರಿಸ್ತಾನೆ ಏನು ಅಂದರೆ, ಅಡವಿ ರಾಮನು ಸಿನಿಮಾಗೆ ಹೋಗ್ಬಿಟ್ಟು ಬರಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆಮೇಲೆ ಅವನು ಏನು ಮಾಡ್ತಾನೆ, ಕಾಸನ್ನು ಒಂದೊಂದು ಕಾಸನ್ನು ಉಳಿಸ್ಕೊಂಡು ಅವನು ಹೊಸದೊಂದು ಅಂಗಿ ತಗೊಂಡು ಅವ್ನ ಕನಸು ಅಂದರೆ ಎಲ್ಲನೂ ಹೋಗ್ಬಿಟ್ಟು ಬರಬೇಕು, ಹೊಸದೊಂದು ಅಂಗಿ ಹಾಕ್ಕೊಂಡು ಅನ್ನೋ ಕನಸಿರುತ್ತಲ್ಲ, ಆ ಕನಸನ್ನು ಈಡೇರಿಸ್ಕೊಡೋಕ್ಕೆ ಆವತ್ತು ಸಂಜೆ ಸಿನಿಮಾಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾನಂತೆ. ಆದರೆ ಪೊಲೀಸ್ ಪೇಟೆಯನಿಗೆ ಅರ್ಜೆಂಟಾಗಿ ಇದ್ಲು ಕೊಡಬೇಕನ್ನೋ ಅಂದರೆ ಚಾರ್ಕೋಲು ಅವ್ರ ಮನೆಗೆ ಕೊಡಬೇಕನ್ನೋ ವಿಚಾರವನ್ನೇ ಅವನು ಮರ್ತೋಗ್ಬಿಟ್ಟಿರ್ತಾನೆ ಅಂತ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ. ಆ್ಯಂಡ್ ಥರ್ಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಅವನು ಕಾಸನ್ನು ಸೇರಿಸಿ ಪೆಂಟಯ್ಯ ಕುಡಿಕಿರ್ತಾನಲ್ಲ, ಅದರಲ್ಲಿ ಅವನು ಹೊಸದೊಂದು ಅಂಗಿನ ತಗೊಂಡಿರ್ತಾನೆ. ಆ ಅಂಗಿ ಗರಿಯಾಗಿ ಬಿಳಿ ಅಂಗಿ ಆಗಿರುತ್ತೆ ಅದು.
ಮತ್ತು ಅವನು ಅದನ್ನು ಅಂದರೆ ಎಲ್ಲಿ ಅದನ್ನು ಮುಟ್ಟಿದ್ರೆ ಮಾಸೋಗ್ಬಿಡುತ್ತೋ, ಆಮೇಲೆ ಧರಿಸ್ಕೊಂಡ್ರೆ ಎಲ್ಲಿ ಅಂದರೆ ಇಸ್ತ್ರಿ ಮಾಡಿರೋ ರೇಖೆಗಳು ಅಳಿಸೋಗ್ಬಿಡುತ್ತೋ ಅನ್ನೋ ಇದರಲ್ಲಿ ಅವನು ಅದನ್ನು ಧರಿಸ್ಕೊಂಡು ಅವನು ಸಿನಿಮಾಗೆ ಅಂದರೆ ಹೋಗ್ತಾನೆ. ಅವನ್ನ ನೋಡಿದ್ರೆ ಅವನಿಗೆ ಮತ್ತು ಅಂದರೆ ಇದ್ದಿಲಿನ ಅಂಗಡಿಗೆ ಮತ್ತು ಪೆಂಟಯ್ಯನಿಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಅವನು ಬಟ್ಟೆಯನ್ನು ಧರಿಸ್ಕೊಂಡು ಸಿನಿಮಾಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಸಿನಿಮಾಗೆ ಹೋಗುವ ಅಂದರೆ ಅವ್ರು ಹೋಗೋ ಜಾಗ ಬಂದುಬಿಟ್ಟು ಅವನು ಅಂದರೆ ಇದ್ದಿಲ್ಲ ಅಂಗಡಿ ಪಕ್ಕದಲ್ಲೇ ಪೆಂಟಯ್ಯ ಸಿನಿಮಾಗೆ ಹೋಗೋ ದಾರಿ ಇರುತ್ತೈತೆ. ಆದರೂ ಅದ್ರ ಮುಂದೆ ಅಂದರೆ ಇದ್ದಿಲಿನ ಅಂಗಡಿ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು ಸಹ ಯಾರು ಪೆಂಟಯ್ಯ ಅದು ಅವನಿಗೆ ಮತ್ತು ಆ ಅಂಗಡಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಅವನು ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ. ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವನ ಮುಂದೆ ಬಂದು ನಿಂತ್ಕೊತಾನೆ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಮತ್ತು ಯಾವುದೇ ಗಿರಾಕಿ ಸಹ ಅಲ್ಲ. ಅವ್ನು ಬಂದುಬಿಟ್ಟು ಪೊಲೀಸ್ ಪಟೇಲನಾಗಿರ್ತಾನೆ. ಅವ್ನಿಗೆ ಅಂದರೆ ಪೊಲೀಸ್ ಪಟೇಲನಿಗೆ ಆಲ್ರೆಡಿ ನಾವು ಥರ್ಡ್ ಪ್ಯಾರಾದಲ್ಲೇ ನೋಡೋ ಹಾಗೆ ಅರ್ಜೆಂಟಾಗಿ ಅವನಿಗೆ ಇದ್ದಲನ್ನು ಕೊಡಬೇಕಾಗಿರುತ್ತೆ, ಚಾರ್ಕೋಲ್ನ. ಬಟ್ ಯಾರು ಪೆಂಟಯ್ಯ ಮರ್ತೋಗಿ ಸಿನಿಮಾಗೆ ಹೋಗ್ತಿರ್ತಾನಲ್ಲ, ಆವಾಗ ಪೆಂಟಯ್ಯ ಅವನ್ನ ಅಂದರೆ ಪೊಲೀಸ್ ಪಟೇಲನ್ನು ನೋಡಿಸತ್ಗೆ ಅವನು ಕನಸೆಲ್ಲ ನುಚ್ಚು ನೂರಾಗ್ತೈತೆ. ಬಿಳಿಯ ಅಂಗಿಯನ್ನು ಧರಿಸ್ಕೊಂಡು ಸಿನಿಮಾಗೆ ಹೋಗ್ತಿದ್ರು ಸಹ ಅವನ ಕೆಲಸವನ್ನು ಮಾಡಲೇಬೇಕಾಗಿರೋ ಸ್ಥಿತಿ ಬಂದಿರೋದ್ರಿಂದ ಅವನ ಕನಸೆಲ್ಲ ನುಚ್ಚು ನೂರಾಗಿ ಹೋಗುತ್ತೆ. ಆಮೇಲೆ ಆ ಬಿಳಿಯ ಅಂಗಿಯನ್ನು ಧರಿಸ್ಕೊಂಡೇ ತಕ್ಷಣ ಅವನ ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಅವನಿಗೆ ಯಾರು ಪೊಲೀಸ್ ಪಟೇಲನಿಗೆ ಚಾರ್ಕೋಲ್ ಕೊಡೋಕ್ಕೆ ಅವನು ಆರಂಭ ಮಾಡ್ಕೊತಾನೆ. ಹಾಗಾಗಿ ಪೆಂಟಯ್ಯನ ಬಿಳಿಯ ಅಂಗಿಯಾಗಿ ಉಳಿಯೋಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕಂದರೆ ಇನ್ನು ಆ ಚಾರ್ಕೋಲ್ ಅಂದರೆ ಆ ಕರಿ ಅಂಗಡಿಗೆ ಹೋದರೆ ಕಪ್ಪು ಮಸಿ ಮೆತ್ತುತ್ತಲ್ಲ, ಅದರಿಂದ ಕವಿ ಇಲ್ಲೇನು ಹೇಳ್ತಾರೆ ಅಂದರೆ ಬಿಳಿ ಅಂಗಿಯಾಗಿ ಉಳಿಸ್ಕೊಳಕ್ಕೆ ಪೆಂಟಯ್ಯನ ಕೈಗೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಹೇಳಿ ಈ ಪೊಯಮ್ನ ಏನು ಮಾಡ್ತಾರೆ. ಈ ಪೊಯಮಲ್ಲಿ ಏನಿಲ್ಲ ಅಂದರೆ ಇಲ್ಲಿ ಪೆಂಟಯ್ಯನ ಅಂಗಿ ಅಂದರೆ ಅವನ ಬಡತನ ಮತ್ತು ಅವನ ಅಂಗಡಿಯ ಬಗ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಐ ಹೋಪ್ ಈ ಪೊಯಮ್ ಅರ್ಥ ಆಗಿದೆ ಅಂತ. ನಿಮಗೆ ನಾನು ನೋಟ್ಸ್ ಬೇಕು ಅಂದರೆ DM ಮಾಡ್ಬೋದು, ಆರ್ ಮೆಸೇಜ್ ಮಾಡ್ಬೋದು. ಇದೇ ರೀತಿ ಪೊಯಮ್ಸ್ ಲೆಸನ್ಸ್ ಮಾಡಿ ಚೆಕ್ಔಟ್ ಮಾಡ್ಬೋದು. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.